Hello my dear students, welcome to Learn Easily channel. A Plain Life poem by W.H. Davis. W.H. Davis ರವರ ಈ ಪ್ಲೇನ್ ಲೈಫ್ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ಕಲಿಯೋಣ. ಈ ಪದ್ಯದ ಮೇನ್ ಥೀಮನ್ನು ನಾವು ಗಮನಿಸಿದಾಗ ದ ಜಾಯ್ಸ್ ಆಫ್ ನೇಚರ್ ಆ್ಯಂಡ್ ಸಿಂಪಲ್ ಥಿಂಗ್ಸ್ ಇನ್ ಲೈಫ್. ನೋಡಿ, ಈ ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ ಪ್ರಕೃತಿಯ ಒಂದು ಸರಳತೆ, ಸೌಂದರ್ಯವನ್ನು ಮೆಚ್ಚುವಂತಹ ಒಂದು ಪದ್ಯವಾಗಿರುತ್ತೆ. ಮಾನವನು ಅಗತ್ಯವಾದ ಒಂದು ಆಡಂಬರಗಳ ಹಿಂದೆ ಹೋಗ್ತಾ ಇದ್ದಾನೆ, ಅದನ್ನು ವಿರೋಧಿಸ್ತಕ್ಕಂತಹ ಪೊಯಮ್ ಇದಾಗಿದೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ನೋ ಐಡಲ್ ಗೋಲ್ಡ್ ಸಿನ್ಸ್ ದಿಸ್ ಫೈನ್ ಸನ್ ಮೈ ಫ್ರೆಂಡ್ ಈಸ್ ನೋ ಮೀನ್ ವೈಸರ್ ಬಟ್ ಡಾತ್ ಫ್ರೀಲಿ ಸ್ಪೆಂಡ್. ಈ ಸಾಲಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನೋ ಐಡಲ್ ಗೋಲ್ಡ್. ನಮಗೆ ಈ ಚಿನ್ನ ಬೇಡ, ಈ ಚಿನ್ನ ಒಂದು ಐಡಲ್ ಗೋಲ್ಡ್, ಒಂದು ನಿಷ್ಕ್ರಿಯವಾದಂತಹ ವಸ್ತು, ಇದು ನಮಗೆ ಬೇಕಾಗಿಲ್ಲ. ಏಕೆಂದರೆ ಸೂರ್ಯ ಇದ್ದಾನೆ, ನಮಗೆ ಸೂರ್ಯ ಇದ್ದಾನೆ. ಫೈನ್ ಸನ್ ಮೈ ಫ್ರೆಂಡ್, ಆ ಸೂರ್ಯ ನಮಗೆ ಎಲ್ಲವನ್ನ, ಶಾಖವನ್ನು, ಬೆಳಕನ್ನು ನೀಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಸೂರ್ಯನ ಒಂದು ಕೊಡುಗೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಚಿನ್ನ ಏನು ಮಾಡ್ತಾ ಇದೆ, ಒಂದು ದುರಾಸೆಯನ್ನು ಹುಟ್ಟಿಸುತ್ತೆ ಮನುಷ್ಯನಲ್ಲಿ, ಹೆಚ್ಚು ಹೆಚ್ಚು ಬೇಕು ಅನ್ನೋ ಥರ ಮಾಡುತ್ತೆ. ಆದರೆ ಸೂರ್ಯ ಆ ರೀತಿಯಲ್ಲ. ಆತ ಒಬ್ಬ ಉದಾರಿ, ಪ್ರಕೃತಿ ಅನ್ನೋದೇ ಒಂದು ರೀತಿಯಲ್ಲಿ ಉದಾರಿತನವಾಗಿದೆ, ಅದು ಫ್ರೀಯಾಗಿ ಮನುಷ್ಯನಿಗೆ ನೀಡ್ತಾ ಇದೆ. ಆದರೆ ಚಿನ್ನ ಮಾನವನನ್ನು ದುರಾಸೆಯ ಒಂದು ಸಂಕೇತವಾಗಿ ಮಾಡುತ್ತೆ ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥವಾಗಿದೆ. ನೋ ಪ್ರೀಶಿಯಸ್ ಸ್ಟೋನ್ಸ್ ಸಿನ್ಸ್ ದೀಸ್ ಗ್ರೀನ್ ಮಾರ್ನಿಂಗ್ಸ್ ಶೋ ವಿತೌಟ್ ಎ ಚಾರ್ಜ್ ದೇರ್ ಪರ್ಲ್ಸ್ ವೇರ್ ಎವರ್ ಐ ಗೋ. ನೋಡಿ, ನೋ ಪ್ರೀಶಿಯಸ್ ಸ್ಟೋನ್ಸ್ ಅಂದರೆ ನಾವು ಡೈಮಂಡ್ಸ್, ಹವಳಗಳು, ಮುತ್ತುಗಳು, ರತ್ನಗಳನ್ನು ನಾವು ಬೇಕು ಅಂತ ಬಯಸ್ತೇವೆ. ಆದರೆ ಸಿನ್ಸ್ ದೀಸ್ ಗ್ರೀನ್ ಮಾರ್ನಿಂಗ್ಸ್ ಶೋ, ಆದರೆ ಈ ಬೆಳಗಿನ ಜಾವದಲ್ಲಿ ಮಂಜಿನ ಹನಿಗಳಿದಾವಲ್ಲ, ಅವುಗಳ ಮುಂದೆ ಆ ಪ್ರೀಶಿಯಸ್ ಸ್ಟೋನ್ಸ್, ಆ ಮುತ್ತು ರತ್ನಗಳು ಯಾವುದೇ ರೀತಿ ಬೆಲೆ ಬಾಳೋದಿಲ್ಲ. ಬೆಳಗಿನ ಜಾವದಲ್ಲಿ ಆ ಮಂಜಿನ ಹನಿಗಳು ಆ ರೀತಿ ಇರುತ್ತೆ. ವಿತೌಟ್ ಎ ಚಾರ್ಜ್ ದೇರ್ ಪರ್ಲ್ಸ್ ವೇರ್ ಎವರ್ ಐ ಗೋ. ಆ ಪ್ರಕೃತಿಯಲ್ಲಿ ನಾವು ಎಲ್ಲಿಗೆ ಹೋದರೂ ಸಹ ಆ ಮಂಜಿನ ಹನಿಗಳು ನಮಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ಪ್ರಕೃತಿಯ ಸೌಂದರ್ಯವು ನಮಗೆ ಉಚಿತವಾಗಿ ಸಿಗುತ್ತೆ, ಅದು ಆ ಮುತ್ತು ರತ್ನಗಳಷ್ಟೇ ಬೆಲೆ ಬಾಳುತ್ತೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ನೋ ಲೈಫ್ಲೆಸ್ ಬುಕ್ಸ್ ಸಿನ್ಸ್ ಬರ್ಡ್ಸ್ ವಿತ್ ದೇರ್ ಸ್ವೀಟ್ ಟಂಗ್ಸ್ ವಿಲ್ ರೀಡ್ ಅಲೌಡ್ ಟು ಮೀ ದೇರ್ ಹ್ಯಾಪಿಯರ್ ಸಾಂಗ್ಸ್. ನೋಡಿ, ನೋ ಲೈಫ್ಲೆಸ್ ಬುಕ್ಸ್, ನಮಗೆ ನಿರ್ಜೀವ ವಸ್ತುಗಳು ಬೇಡ. ಏಕಪ್ಪ ಅಂದರೆ ಬರ್ಡ್ಸ್ ಇದೆ, ಜೀವಂತವಾದಂತಹ ಪಕ್ಷಿಗಳಿದ್ದಾವೆ, ಅವುಗಳ ಸ್ವೀಟ್ ಟಂಗ್ಸ್, ಅವುಗಳ ಸುಮಧುರವಾದಂತಹ ಧ್ವನಿಗಳಿದೆ, ಅವುಗಳು ಸಂತೋಷದಿಂದ ಹಾಡುಗಳನ್ನು ಹಾಡ್ತವೆ. ಅವು ನನಗೆ ಒಂದು ರೀತಿಯಲ್ಲಿ ಹೆಚ್ಚು ಸಂತೋಷವನ್ನು ನೀಡುತ್ತೆ. ಅಂದರೆ ಇಲ್ಲಿ ಕವಿ ಪುಸ್ತಕಗಳನ್ನು ನಿರ್ಜೀವ ಅಂತ ಹೇಳ್ತಾ ಇದ್ದಾರೆ. ಆ ಜೀವಂತವಾದಂತಹ ಪಕ್ಷಿಗಳು ಕಾಡುಗಳಲ್ಲಿ ತುಂಬ ಸುಮಧುರವಾಗಿ ಹಾಡುತ್ತೆ, ಅವು ನಮಗೆ ಸುಮಧುರವಾದಂಥ ಸಂತೋಷದಾಯಕವಾದಂಥ ಅನುಭವಗಳನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೋ ಪೇಂಟೆಡ್ ಸೀನ್ಸ್ ಸಿನ್ಸ್ ಕ್ಲೌಡ್ಸ್ ಕ್ಯಾನ್ ಚೇಂಜ್ ದೇರ್ ಸ್ಕೈಸ್ 100 times a day ಟು ಪ್ಲೀಸ್ ಮೈ ಐಸ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನೋ ಪೇಂಟೆಡ್ ಸೀನ್ಸ್. ಈ ಪೇಂಟೆಡ್ ಇಮೇಜ್ಗಳು ನಮಗೆ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಕ್ಲೌಡ್ಸ್ ಇದಾವಲ್ಲ, ಅವು ಆಕಾಶವನ್ನೇ ಬದಲಿಸ್ತಕ್ಕಂಥ, ಚಿತ್ರಗಳನ್ನು ಮೂಡಿಸ್ತಕ್ಕಂತಹ ಅದ್ಭುತವಾದಂತಹ ಸೀನ್ಸನ್ನು ನಮಗೆ ನೀಡುತ್ತೆ. 100 times a day ಟು ಪ್ಲೀಸ್ ಮೈ ಐಸ್. ಆ ದೃಶ್ಯಗಳನ್ನು 100 ಸಾರಿ ನಾನು ನನ್ನ ಕಣ್ಣಿಂದ ನೋಡಬಹುದು. ಅಂದರೆ ಇಲ್ಲಿ ಆ ಪೇಂಟೆಡ್ ಚಿತ್ರಗಳಿಗಿಂತ ಮೋಡಗಳು ಬದಲಿಸುವ ಆಕಾಶದ ಬಣ್ಣಗಳು, ಆಕಾರಗಳನ್ನು ಇಷ್ಟಪಡ್ತಾ ಇದ್ದಾರೆ. ಅದು ಕಲೆ ಅಂತಕ್ಕಂಥ ಪ್ರಕೃತಿಯಲ್ಲಿ ಒಂದು ಚಲನಶೀಲ, ಪ್ರಕೃತಿಯಲ್ಲಿ ಜೀವಂತವಾಗಿರ್ತಕ್ಕಂತಹ ಇಮೇಜಸ್ ಅವುಗಳನ್ನು ನಾವು ನೋಡಿ ಆನಂದಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ನೋ ಹೆಡ್ ಸ್ಟ್ರಾಂಗ್ ವೈನ್ ಸಿನ್ಸ್ ವೆನ್ ಐ ಡ್ರಿಂಕ್ ದ ಸ್ಪ್ರಿಂಗ್ ಇನ್ ಟು ಮೈ ಈಗರ್ ಐಸ್ ವಿಲ್ ಸಾಫ್ಟ್ಲಿ ಸಿಂಗ್. ನೋ ಹೆಡ್ ಸ್ಟ್ರಾಂಗ್ ವೈನ್, ಇಲ್ಲಿ ನನಗೆ ವೈನ್ ಬೇಕಾಗಿಲ್ಲ, ಮದ್ಯವನ್ನು ಸೇವಿಸೋದು ಬೇಕಾಗಿಲ್ಲ. ಏಕೆಂದರೆ ವೆನ್ ಐ ಡ್ರಿಂಕ್ ದ ಸ್ಪ್ರಿಂಗ್, ಸ್ಪ್ರಿಂಗ್ ಅಂದಾಗ
ಒಂದು ನೀರಿನ ಚಿಲುಮೆ, ಆ ನೀರಿನ ಚಿಲುಮೆಯ ನೀರನ್ನು ನಾನು ಕುಡಿದಾಗ ಅದು ತುಂಬ ಅದ್ಭುತವಾಗಿರುತ್ತೆ. ಆ ತಿಳಿಯಾದ ನೀರನ್ನು ಕುಡಿಯೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಆದರೆ ಈ ವೈನ್, ಕೂಲ್ ಡ್ರಿಂಕ್ಸ್ ಇವೆಲ್ಲ ಒಂದು ರೀತಿ ಮ್ಯಾನ್ ಮೇಡ್ ಥಿಂಗ್ಸ್. ಆದರೆ ನ್ಯಾಚುರಲ್ ಆಗಿರ್ತಕ್ಕಂತಹ ಪ್ಯೂರೆಸ್ಟ್ ಡ್ರಿಂಕ್ಸ್ ನಮಗಿದೆ, ಆ ನೀರಿದೆ, ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ನೋ ಸರ್ಪ್ಲಸ್ ಕ್ಲಾತ್ಸ್ ಸಿನ್ಸ್ ಎವ್ರಿ ಸಿಂಪಲ್ ಬೀಸ್ಟ್ ಕ್ಯಾನ್ ಟೀಚ್ ಮೀ ಟು ಬಿ ಹ್ಯಾಪಿ ವಿತ್ ದ ಲೀಸ್ಟ್. ಇಲ್ಲಿ ನನಗೆ ಸರ್ಪ್ಲಸ್ ಕ್ಲಾತ್ಸ್ ಅಂದರೆ ತುಂಬ ಬೆಲೆ ಬಾಳುವಂಥ ಐಷಾರಾಮಿಯ ಬಟ್ಟೆಗಳು ಬೇಕಾಗಿಲ್ಲ. ಈ ಪ್ರಕೃತಿಯನ್ನು ನೋಡಿದಾಗ ಪ್ರತಿಯೊಂದು ಪ್ರಾಣಿಯೂ ಸಹ ಏನಾಗ್ತಾ ಇದೆ, ತನ್ನದೇ ಆದಂತಹ ಒಂದು ಬಟ್ಟೆಯ ರೀತಿಯ ಒಂದು ವಸ್ತುಗಳನ್ನು ನಾವು ಇಟ್ಕೊಂಡಿದ್ದಾವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಪ್ರತಿಯೊಂದು ಪ್ರಾಣಿಯೂ ಸಹ ಕಡಿಮೆ ವಸ್ತುಗಳೊಂದಿಗೆ ತುಂಬ ಸಂತೋಷವಾಗಿದೆ. ನಾನು ಹೆಚ್ಚು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಹಾಕ್ಕೊಂಡಾಗಲೇ ನಾನು ಸಂತೋಷವಾಗಿರ್ತೀನಿ ಅಂತ ನಾನು ಅಂದ್ಕೊಂಡ್ರೆ, ಆದರೆ ಪ್ರಕೃತಿಯಲ್ಲಿ ಕಡಿಮೆ ವಸ್ತುಗಳನ್ನು ಬಳಸಿರ್ತಕ್ಕಂಥ ಪ್ರಾಣಿಗಳು ತುಂಬ ಸಂತೋಷವಾಗಿದೆ ಅಂತ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಮೂಲಕ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಇಷ್ಟೇ. ಮಾನವನು ಆಡಂಬರದ ಹಿಂದೆ ಬೀಳ್ತಾ ಇದ್ದಾನೆ, ಆದರೆ ಪ್ರಕೃತಿಯಲ್ಲಿ ಮನುಷ್ಯನಿಗೆ ತುಂಬ ಸಿಂಪಲ್ ಥಿಂಗ್ಸ್ ಇದೆ, ಅವುಗಳಿಂದ ಹೆಚ್ಚು ಆನಂದವನ್ನು ಪಡಿಬಹುದು. ಆ ಮ್ಯಾನ್ ಮೇಡ್ ಥಿಂಗ್ಸ್ಗಿಂತ ನ್ಯಾಚುರಲ್ ಥಿಂಗ್ಸ್ ಆರ್ ಬೆಸ್ಟ್. ಎ ಪ್ಲೇನ್ ಲೈಫ್, ಸರಳವಾದ ಜೀವನವನ್ನು ನಡೆಸೋದಕ್ಕೆ ನಮಗೆ ಪ್ರಕೃತಿಯೇ ಸಾಕು ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ಡಬ್ಲ್ಯೂ.ಎಚ್. ಡೇವಿಸ್ ರವರು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ಕನ್ನಡದ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ. ಅದರ ಜೊತೆಗೆ ಇಂಗ್ಲೀಷ್ ಸಮ್ಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.